ಗದಗಿನಲ್ಲಿ ನಮ್ಮ ರಿಪೋರ್ಟರ್ ರಿಪಬ್ಲಿಕ್ ಕನ್ನಡ ಗ್ಯಾಂಬ್ಲಿಂಗ್ ವಿರುದ್ಧ ಸಮರ ಸಾರಿರುವಂತದ್ದು ಬಹಳ ರೋಚಕವಾಗಿರುವಂತಹ ಸ್ಟೋರಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಹಾಗೇನೆ ನನ್ನ 4 ಕಲೀಗ್ಸ್ಗಳು ಬೇರೆ ಬೇರೆ ಊರಿಂದ ರೆಡಿಯಾಗಿದ್ದಾರೆ ಮಾಹಿತಿ ಕೊಡೋದಕ್ಕೆ. ಮಂಜು ಪತ್ತಾರ್ ಗದಗಿನಿಂದ ಈ ಗ್ಯಾಂಬ್ಲಿಂಗ್ ಎಕ್ಸ್ಪೋ ಸ್ಟೋರಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಅನುಕಾರ್ಯಪ್ಪ ಮಡಿಕೇರಿಯಲ್ಲಿ, ವಿನಯ್ ಸುಸೈಡ್ ಸಂಗ್ರಾಮ ಇವತ್ತು ಇಡೀ ಬಿಜೆಪಿಯೇ ಮಡಿಕೇರಿಗೆ ಬಂದು ನಿಂತಿದೆ. ಏನಾಗ್ತಾ ಇದೆ ಅಲ್ಲಿ ಅದರ ಬಗ್ಗೆ ಹೇಳ್ತೀನಿ. ಅಭಿಷೇಕ್ ಬೆಂಗಳೂರಿನಲ್ಲಿದ್ದಾರೆ. ಕಾಂಗ್ರೆಸ್ನಲ್ಲಿ 4 ಎಂಎಲ್ಸಿಗಳಿಗೆ ಯಾರು ಹೊಸ ಎಂಎಲ್ಸಿಗಳಾಗ್ತಾರೆ ಅನ್ನುವಂಥ ಕುತೂಹಲ, ಬಹಳ ಫೈಟ್ ಇದೆ. ಭೀಮಾ ನಾಯ್ಕ್ ಶಿವಮೊಗ್ಗದಲ್ಲಿ ಈದ್ಗಾ ಮೈದಾನ ಯಾರ ಸೊತ್ತು ಅಂತೇಳಿ ಒಂದು ದೊಡ್ಡ ಜಗಳ ಆಗ್ತಾ ಇದೆ. ಈಶ್ವರಪ್ಪ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಬಹಳಷ್ಟು ನಿರೀಕ್ಷೆ ಇದೆ ಯಾವ ರೀತಿಯ ಹೋರಾಟ ಸಾಗಬಹುದು ಅಂತೇಳಿ. ಬಿಜೆಪಿ ಪರವಾಗಿ ಮಾತಾಡ್ತಾರಾ, ಹಿಂದೂಗಳ ಪರವಾಗಿ ಮಾತಾಡ್ತಾರಾ, ಅಥವಾ ಬಿಜೆಪಿ ಅವರ ಹೋರಾಟಕ್ಕೆ ಸಾಥ್ ಕೊಡ್ತಾರೆ? ವೆರಿ ಇಂಟ್ರೆಸ್ಟಿಂಗ್. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತೀನಿ. ಆದ್ರೆ ವೆರಿ ಫಸ್ಟ್ ಸ್ಟೋರಿ ಏನಪ್ಪಾ ಅಂತಂದ್ರೆ ಗ್ಯಾಂಬ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ಈ ಗ್ಯಾಂಬ್ಲಿಂಗ್ ಗುಹೆ ಒಳಗೆ ನಮ್ಮ ರಿಪಬ್ಲಿಕ್ ಕ್ಯಾಮರಾ ಎಂಟ್ರಿ ಕೊಟ್ಟಿದೆ. ಅದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಬನ್ನಿ ಈ ಸ್ಟೋರಿ ಶುರು ಮಾಡೋಣ. ತಗೋತಾರೆ ನಮ್ಮ ಜೂಜು ಅಡ್ಡೆಯಲ್ಲಿ ರಿಪಬ್ಲಿಕ್ ಡೇರಿಂಗ್ ರಿಪೋರ್ಟ್ ಮಾಡಿದೆ. ಗದಗ್ನಲ್ಲಿ ಕ್ಯಾಸಿನೋ ಮಾದರಿಯಲ್ಲಿ ಗ್ಯಾಂಬ್ಲಿಂಗ್ ನಡೆಸ್ತಾ ಇದ್ರು. ರಿಪಬ್ಲಿಕ್ ಕ್ಯಾಮೆರಾದಲ್ಲಿ ಜೂಜು ಅಡ್ಡೆಯ ದಂಧೆ ಎಕ್ಸ್ಪೋಸ್ ಆಗಿದೆ. ಇದು ಯಾರೂ ಮಾಡಿರದ ದಿಟ್ಟ ವರದಿಗಾರಿಕೆ. ಅಕ್ರಮ ಜೂಜು ಅಡ್ಡೆಗಳ ಮೇಲೆ ರಿಪಬ್ಲಿಕ್ ರೇಡ್. ರಿಪಬ್ಲಿಕ್ ಪ್ರತಿನಿಧಿಯ ಮೇಲೆಯೇ ಹಲ್ಲೆಗೆ ಯತ್ನ ನಡೆಸಿದ್ರು. ಶಹರ ಪೊಲೀಸ್ ಠಾಣೆ ಕೂಗಳತೆ ದೂರದಲ್ಲೇ ಇದ್ರೂ ಕೂಡ ಇಂಥದ್ದೊಂದು ದಂಧೆ ನಡೀತಾ ಇದೆ. ಪೊಲೀಸರ ಶ್ರೀರಕ್ಷೆಯಲ್ಲೇ ನಡೀತಾ ಇದೆಯಾ ಈ ಅಕ್ರಮ ಅನ್ನುವಂತ ಪ್ರಶ್ನೆಯನ್ನ ರಿಪಬ್ಲಿಕ್ ಎತ್ತುತ್ತಾ ಇದೆ. ಅಕ್ರಮ ಜೂಜು ಅಡ್ಡೆಗಳ ಮೇಲೆ ರಿಪಬ್ಲಿಕ್ ರೇಡ್ ಮಾಡಿದೆ. ಜೂಜು ಅಡ್ಡೆಯಲ್ಲಿ ರಿಪಬ್ಲಿಕ್ ಡೇರಿಂಗ್ ರಿಪೋರ್ಟ್. ಯಾವ ಜೂಜು ಅಂತ ಕೂಡ ಹೇಳ್ತೀನಿ. ಗದಗ್ನಲ್ಲಿ ಕ್ಯಾಸಿನೋ ಮಾದರಿಯಲ್ಲಿ ಗ್ಯಾಂಬ್ಲಿಂಗ್, ಕ್ಯಾಸಿನೋ ಮಾದರಿಯಲ್ಲಿ ನಿಮ್ಗೆ ಗೊತ್ತಿರಬಹುದು ವೀಕ್ಷಕರೇ, ಎಂಜಿ ರೋಡಲ್ಲೂ ಕೂಡ, ಬ್ರಿಗೇಡ್ ರೋಡಲ್ಲೂ ಕೂಡ ನಡೀತಾ ಇತ್ತು. ಅದರ ದುಡ್ಡಲ್ಲಿ ಒಮ್ಮೆ ಸರ್ಕಾರ ಬಿದ್ದು ಹೋಗಿತ್ತು ಅಂತ ಹೇಳಿ ಕುಮಾರಸ್ವಾಮಿ ಕೂಡ ಈ ಹಿಂದೆ ಹೇಳಿದ್ರು. ನನ್ನ ಮುಟ್ಟಕ್ ಹೋಗ್ಬೇಡ್ರಿ, ನಿಮ್ ಹೊಟ್ಟೆ ನಾವೇ ಹೊಡ್ಯಾರ, ನಾವ್ಯಾರು? ಗದಗ ನಗರದ ಏನು ಇಲ್ಲ ನೋಡ್ತಾ ಇರಬಹುದು. ಇವರು ನಮಗೆ ಅಡ್ಡಿಪಡಿಸ್ತಾ ಇದ್ದಾರೆ. ಲೋಗೋ ಸತ್ಯಕ್ಕೆ ಈ ತರ ಹಿಡ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇರಬಹುದು. ಇವರು ಹೇಳ್ತಾ ಇರಬಹುದು. ಇದೇ ಒಂದು ಭಾಗದಲ್ಲಿ ನಾನು ಇವಾಗ ಸ್ಟಿಂಗ್ ಮಾಡ್ಕೊಂಡು ಬಂದಿದ್ದೇನೆ. ಈ ಭಾಗದಲ್ಲಿ ಇವರು ನನಗೆ ಈ ರೀತಿ ಅಂದ್ರೆ ಒಳಗಡೆ ಹೋಗಲು ಬಿಡ್ತಾ ಇಲ್ಲ. ನನಗೆ ಒಳಗಡೆ ಅಂದ್ರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಇವರು. ನಾವು ನೋಡೋಣ ಬನ್ನಿಗೆ. ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಇವರು. ನನ್ನೇ ಹೊಡೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಗದಗ್ನಲ್ಲಿ ಆನ್ಲೈನ್ ಗೇಮ್ ಆಡ್ತಾ ಇದ್ದಾರೆ. ಇಂಥ ಅಕ್ರಮವಾಗಿ ಮಾಡ್ತಾ ಇದ್ರು. ಇದು ಶಹರ ಪೊಲೀಸ್ ಠಾಣೆ ಕೂಗಳತೆ ದೂರದಲ್ಲಿ ನಡೆಯುವಂತ ಅಕ್ರಮ ದಂಧೆ ನಡೆಸುವಂತವರು ಈ ರೀತಿ ಮಾಡ್ತಾ ಇದ್ದಾರೆ. ಒಳಗಡೆ ನನಗೆ ಬಿಡ್ತಾ ಇಲ್ಲ ಇವರು. ಇಲ್ಲ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ಬಾಂಬ್ ನೋಡಿ ಈಗ ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಅಕ್ರಮ ದಂಧೆ ಗದಗಿನಲ್ಲಿ ನಡೀತಾ ಇದೆ. ಇವರು ಒಳಗಡೆ ಹೋಗಲು ನನಗೆ ಬಿಡ್ತಾ ಇಲ್ಲ. ಈ ರೀತಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಸರ್ ಒಳಗಡೆ ಹೋಗಕ್ ಬಿಡ್ರಿ ನಮ್ಗೆ. ಯಾಕೆ ಏನ್ ಮಾಡ್ತೀರಿ ನೀವು? ಏನ್ ಮಾಡ್ತೀರಿ? ಆಟ ತೋರಿಸ್ತೀವಿ ಮಾಡಿಲ್ಲ ಗುರುಗಳ, ನಮ್ಗೆ ಬಿಡಿ ಒಳಗಡೆ ಬಿಡಿ. ನಾವು ತೋರಿಸ್ತೀನಿ ಅಲ್ಲಿ ಯಾವ ರೀತಿ ನೀವು ಆಟ ಆಡಿಸ್ತೀರಿ. ಅಲ್ಲಿ ಆನ್ಲೈನ್ ಗೇಮ್ ಮಾಡ್ತೀವಿ. ಬಡವರು, ಆಟೋ ಚಾಲಕರು ಎಲ್ಲಾರು ಇದನ್ನ ಮಾಡ್ತಾರೆ. ಏನ್ ಆಡಿಸ್ತೀರಿ ಆಟ? ದಯವಿಟ್ಟು ಕೈ ಮುಗಿದ್ ಕೇಳ್ತೀನಿ, ಹೊಟ್ಟೆ ಮೇಲೆ ಕಾಲು ಹೊಡಿಬೇಡ್ರಿ. ನೀವು ಹೊಟ್ಟೆ ಅಲ್ರಿ, ಬಡವ್ರ ಹಟ್ಟಿ ಮೇಲೆ ಹೊಡಿತೀರಲ್ಲ. ನೀವು ಬಡವ್ರ ಹಟ್ಟಿ ಮೇಲೆ ಹೊಡಿತೀರಲ್ಲ. ದಯವಿಟ್ಟು ಹೊಟ್ಟೆ ಮೇಲೆ ಕಾಲು ಹೊಡಿಬೇಡ್ರಿ. ದಯವಿಟ್ಟು ಕೈ ಮುಗಿದ್ ಕೇಳ್ತಾ ಇದ್ದೀನಿ. ನಾವು ಯಾವ ಬಡವಂದು ಹೊಡೆದಿಲ್ರಿ. ಮತ್ತೆ ದಯವಿಟ್ಟು ಇಲ್ಲಿ ಬಡವರು ಬಂದ್ ನಿಮ್ ಕಡೆ ಆನ್ಲೈನ್ ಗೇಮ್ ಆಡ್ಬೇಕು. ಎಷ್ಟೋ ಕೊಂಡ ದುಡ್ಡು ಕಳ್ಕೊಂಡು ಬಡವರು ಪರದಾಡಕತ್ತಾರ. ಹೇಳಿ ಹೇಳೋಣ. ಹೊಡಿಬಾರೋ ಹೊಡಿಬಾ. ಈಗ ನೋಡಬಹುದು ವೀಕ್ಷಕರೇ, ನಮ್ಮ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಗೆ ಒಳಗಡೆ ಹೋಗಲು ಬಿಡ್ತಾ ಇಲ್ಲ. ನಾನು ಇವಾಗ ಪೊಲೀಸರಿಗೆ ಫೋನ್ ಹಚ್ತೇನೆ. ಇಲ್ಲಿ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಕೂಡ ಸಾಕಷ್ಟು ಜನರು ಏನು ಇವಾಗ ಆನ್ಲೈನ್ ಗೇಮ್ ಆಡಕ್ ಹೋಗಿದ್ರು ಅಷ್ಟರು ಕೂಡ ಒಬ್ಬೊಬ್ಬರಾಗಿ ಹೊರಗಡೆ ಬರ್ತಾ ಇದ್ದಾರೆ. ಈ ಭಾಗದಲ್ಲಿ ಕೂಡ ಇಲ್ಲಿ ಸಂಜೆ ಆದ್ರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ನಮಗೆ ನೋಡಿ ಕೈ ಮುಗಿದು ಕೇಳ್ತಾ ಇದ್ದೀನಿ ನಿಮಗ. ಇದನ್ನ ಬಿಡ್ರಿ. ದಯವಿಟ್ಟು ಬಿಡ್ರಿ, ಕುಂತು ಮಾತಾಡೋ. ನಾವ್ ಯಾವ್ದು ಕುಂತು ಮಾತಾಡುವಂತಾರಲ್ಲ. ಈ ವಿಷಯ ನೀವು ತಲೆಯಾಗಿನ ತೆಗೀರಿ. ನೀವ್ ಯಾರಿಗೇನ್ರ ಮಾಡಿ ಏನು ಮಾಡೋದಿಲ್ಲ. ನಾವು ಬಂದ್ ಮಾಡ್ತೀವಿ. ಆತಾ ಬಂದ್ ಮಾಡಿ. ಏನ್ ಆಡಿಸಿದ್ರಿ ನೀವು ಇಲ್ಲಿ? ಈಗ ನಾವು ಬಂದ್ ಮಾಡ್ಬೇಕಲ್ಲ, ಬಂದ್ ಮಾಡ್ತೀನಿ. ಆತಾ ಬಂದ್ ಮಾಡ್ಬಿಡ್ರಿ. ಓಕೆ
ಏನು ನಾವು ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು, ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಇತ್ತು, ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇತ್ತು. ಏನು ಅಲ್ಲಿ ಅಕ್ರಮವಾಗಿ ಗೋವಾ ಮಾದರಿಯಲ್ಲಿ ಆನ್ಲೈನ್ ಗೇಮ್ ಆಡ್ತಾ ಇದ್ರು. ನಾವು ಸ್ಟಿಂಗ್ ಮಾಡಿಕೊಂಡು ಹೊರಗಡೆ ಬರಬೇಕಾದ್ರೆ ನಮ್ಮ ಮೇಲೆ ಅಲ್ಲಿಯ ಮಾಲೀಕರು ಕೂಡ ಅಂದ್ರೆ ಆನ್ಲೈನ್ ಗೇಮ್ ಆಡಿಸುವಂತವರು ನಮ್ಮ ಮೇಲೆ ಅಟ್ಯಾಕ್ ಮಾಡಲು ಪ್ರಯತ್ನ ಮಾಡಿದ್ರು. ನನ್ನನ್ನೇ ಹೊಡೆಯಲು ಕೂಡ ಅವರು ಪ್ರಯತ್ನಿಸಿದ್ರು. ಆವಾಗ ಪೊಲೀಸರಿಗೆ ಫೋನ್ ಹಚ್ಕೊಳ್ಳೆ ಸ್ಥಳಕ್ಕೆ ಪೊಲೀಸರು ಬರ್ತೀನಿ ಅಂತ ಹೇಳಿದ್ರು. ಆದ್ರೆ ಈವರೆಗೂ ಕೂಡ ಯಾವುದೇ ಪೊಲೀಸರು ಕೂಡ ಇಲ್ಲಿಗೆ ಬಂದಿಲ್ಲ. ಇಷ್ಟೊಂದು ಗಲಾಟೆ ಆದ್ರೂ ಕೂಡ ನಮಗೆ ಆ ಕಾಂಪೌಂಡ್ ಲಿಂದ ಒಳಗಡೆ ಹೋಗಲು ಕೂಡ ಬಿಡ್ತಾ ಇಲ್ಲ. ಬಡವರು ಕೂಡ ಸಾಕಷ್ಟು ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಣ ಕಳೆದುಕೊಂಡು ಕಂಗಾಲಾಗ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ಇನ್ನಾದರೂ ಪೊಲೀಸ್ ಇಲಾಖೆ ಆಗಿರ್ಬೋದು, ಗದಗ ಜಿಲ್ಲಾಡಳಿತ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಓಕೆ, ಇದು ಮಂಜು ಪತ್ತಾರ್ ಗದಗ್ನಿಂದ ನಮ್ಮ ರಿಪೋರ್ಟರ್ ಗದಗ್. ಆಮೇಲೆ ನಮ್ಮ ಕ್ಯಾಮರಾಮ್ಯಾನ್ ಕೂಡ. ಇದು ನೋಡಿ, ಒಂದು ಸಾಹಸಮಯ ವಿಚಾರ ಇದು. ಆಮೇಲೆ ಅವರು ಯಾವ ತರ ಹೊಡೆಯೋಕ್ಕೂ ಕೂಡ ಬಂದಿದ್ರು, ಕ್ಯಾಮರಾ ಇದೆ ಅನ್ನೋ ಕಾರಣಕ್ಕಾಗಿ ಮಾತ್ರ. ಆಮೇಲೆ ಅವ ಎಲ್ಲಿ ತನಕ ಬಂದ, ಹೌದು, ರಿಸ್ಕ್, ಎಸ್. ಆಮೇಲೆ ಅವ್ರ ಕ್ಯಾಮರಾ ಇರೋ ಕಾರಣಕ್ಕಾಗಿ ಮಾತ್ರ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಅದರ್ವೈಸ್ ಆ ಮತ್ತೊಬ್ಬ ಬಂದ ನೋಡಿ ಯಾವ ತರ ಬಂದಿದ್ದ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರು ಮತ್ತೊಂದು ಹೇಳ್ತಿರೋದೇನಪ್ಪ ಅಂತಂದ್ರೆ, ಹೊಟ್ಟೆ ಮೇಲೆ ಏನು ಕಲ್ಲು ಹಾಕಬೇಡಿ ಅಂತ ಹೇಳ್ತಾರೆ. ನೋಡಿ, ಹೊಡೆಯೋಕ್ ಬಂದ ಆತ ಹೊಡೆಯೋಕ್ ಬಂದ. ವಿದ್ಯಾಭ್ಯಾಸ ಇಲ್ಲದೆ ಯಾವುದಾದ್ರೂ ಒಂದು ಅತ್ಯದ್ಭುತವಾದ ವಿದ್ಯಾಭ್ಯಾಸ ಇದ್ದಿದ್ರೆ ಇಲ್ಲಿ ಬಂದು ಯಾರ್ಯಾರ್ದೋ ಬಡವರ ದುಡ್ಡನ್ನು, ಅದು ಕೂಡ ಯಾರು ರಿಕ್ಷಾ ಡ್ರೈವರು, ಕೂಲಿ ಕಾರ್ಮಿಕರು ಬರುವಂತ ರಿಕ್ಷಾ ಡ್ರೈವರ್, ಅದನ್ನು ತಿಂದು ತೇಗುವಂತ ಆ ಹಂದಿ ಜಾತಿ ಅವನಿಗೆ ಯಾರಿಗೆ ಅವಡ್ಗಚ್ತಾ ಇದ್ದಾನೆ. ಆಮೇಲೆ ಪೊಲೀಸರನ್ನ ಕರೆಯೋದೇನು, ಪೊಲೀಸರಿಗೆಲ್ಲ ಗೊತ್ತಿರುತ್ತೆ. ಪೊಲೀಸರಿಗೆ ದುಡ್ಡು ಕೊಟ್ಟೆ ಆಗ್ತಾ ಇರುವಂತದ್ದು. ಆಮೇಲೆ ಕೂತು ಮಾತಾಡೋಣ ಅಂತ. ಏನ್ ಕೂತು ಮಾತಾಡೋಣ ಅಂತಂದ್ರೆ, ದುಡ್ಡು ಕೊಡ್ತೀನಿ ಬಿಟ್ಬಿಡು ಅಂತ ಕರಪ್ಟ್ ಮಾಡಕ್ ನೋಡ್ತಾ ಇದ್ದಾರೆ. ಆಮೇಲೆ ಹೆದರಿಸೋದು, ಕರಪ್ಟ್ ಮಾಡೋದು, ಏನೆಲ್ಲ ಮಾಡಕ್ ಎಲ್ಲಾ ರೀತಿಯಲ್ಲೂ ಕೂಡ. ಆರಂಭದಲ್ಲಿ ಸ್ವಲ್ಪ ಅದೇ ಹೇಳ್ತೀವಲ್ಲ, ಏನು ಮಾತು, ಮಂತ್ರ, ತಂತ್ರ, ಕುತಂತ್ರ, ದಂಡಂ ದಶಗುಣಂ ಎಲ್ಲವೂ ಮಾಡಿ ಕೊನೆಗೆ ಆಗದಿದ್ದಾಗ ಅವರನ್ನು ಕರಪ್ಟ್ ಮಾಡುವಂತ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಮಂಜು ಪತ್ತಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು ಪತ್ತಾರ್, ಎಕ್ಸಲೆಂಟ್ ಈ ಸುದ್ದಿಯನ್ನ ಮಾಡಿದ್ದೀರಿ. ಯಾವ ಆನ್ಲೈನ್ ಗೇಮಿಂಗ್ ಇದು? ಅಂದ್ರೆ ಯಾವ ತರದ ಗೇಮಿಂಗ್? ಕ್ಯಾಸಿನೋ ತರ ಅಂತಂದ್ರೆ ಆನ್ಲೈನ್ ಗೇಮಿಂಗ್ ಇದ್ರೆ ಈಗ ನಾವು ಗೋವಾದಲ್ಲ ನೋಡ್ತಾ ಇರ್ತೀವಿ. ಗೋವಾದಲ್ಲಿ ಅದಕ್ಕೆ ಅವಕಾಶಗಳಿರುತ್ತೆ, ಇಲ್ಲೆಲ್ಲ ಅವಕಾಶಗಳು ಎಲ್ಲೂ ಇಲ್ಲ. ಬೇರೆ ಕೆಲವು ಪ್ರದೇಶಗಳಲ್ಲಿ ಬಿಟ್ರೆ ಆನ್ಲೈನ್ ಗೇಮಿಂಗ್ ಅಂತಂದ್ರೆ ಹಿಂಗೆ ಈ ತರ ಹಿಂಗೆ ತಿರುಗಿಸಿ ಆ ತರ ಮಾಡುವಂತದ್ದು, ಇಸ್ಪೀಟ ಏನು ಎತ್ತ. ಯಾಕಂದ್ರೆ ಈ ಯುಗಾದಿ ಸಂದರ್ಭದಲ್ಲಿ ಸಾಧಾರಣವಾಗಿ ಕರ್ನಾಟಕದಾದ್ಯಂತ ಇಂಥ ಈ ಇಸ್ಪೀಟ್ ದಂಧೆಗಳು ನಡೀತಾ ಇರುತ್ತೆ. ಅಂದ್ರೆ ಒಂದು 3 ದಿವಸ ಮಾಡಿರ್ತಾರೆ. ಅದು ಬೇಕಾ ಬೇಡ ಅನ್ನೋದೆಲ್ಲ ಇತ್ತು. ಆದ್ರೆ ಇದು ಹಾಗಲ್ಲ. ಇದು ಹೆಂಗೆ ಅಂತಂದ್ರೆ ನಿರಂತರವಾಗಿ ನಡೆಯುವಂತದ್ದು, ನಿರಂತರವಾಗಿ ಜನರ ರಕ್ತ ಹೀರುವಂತದ್ದು. ಮಂಜು ಪತ್ತಾರ್, ಹ್ಯಾಟ್ಸ್ ಆಫ್. ಬಹಳ ಅದ್ಭುತವಾದಂತ ರಿಸ್ಕ್ ತಗೊಂಡು ನೀವು ಇಂಥ ಕೆಲಸವನ್ನು ಮಾಡಿದ್ದೀರಿ. ಬಟ್ ಆಮೇಲೆ ಏನಾಯ್ತು ಅಲ್ಲಿ? ಎಷ್ಟು ಹೊತ್ತಿಗೆ ನೀವು ರೈಡ್ ಮಾಡಿದ್ರಿ? ಹೌದು ಜಯಪ್ರಕಾಶ್ ಶೆಟ್ಟಿ, ಏನಂದ್ರು ಗದಗ ನಗರದ ಹೃದಯ ಭಾಗದಲ್ಲಿರುವಂತ ಏನು ಈ ಒಂದು ಸ್ಥಳದಲ್ಲಿ ಏನು ಆನ್ಲೈನ್ ಗೇಮ್ ಅಂದ್ರೆ ಇದು ಗೇಮ್ ಅಂತ ಹೇಳಿ ಕರೀತಾರೆ. ಇದು ಇಲ್ಲಿ ಗಿಚ್ಚಿ ಗೇಮ್ ಅಂತ ಹೇಳಿ ಬಹಳಷ್ಟು ಫೇಮಸ್. ಗದಗ, ಬೆಟಗೇರಿ, ಅವಳಿನಗರ ಸೇರಿದಂತೆ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಂದನೂ ಕೂಡ ಸಾಕಷ್ಟು ಯುವಕರು ಈ ಒಂದು ಗೇಮ್ ಆಡಲು ಇಲ್ಲಿಗೆ ಬರ್ತಾರೆ. ಏನು ಸಂಜೆ ಆಗ್ತಾ ಇದ್ದಂತೆ ಅಂತಂದ್ರೆ ಅಲ್ಲಿ ಕಲರ್ಸ್ ಗಳನ್ನ ಇಟ್ಟಿರ್ತಾರೆ. 4-5 ಕಲರ್ಸ್ ಗಳು ಇರ್ತವೆ. ಏನು ಒಂದು ಬಾಣದ ತರ ಒಂದು ಬಿಲ್ ಇರುತ್ತೆ. ಆ ಬಿಲ್ ಆ ಕಲರ್ಸ್ ಗೆ ಹೊಡೆದ್ರೆ ಅವರಿಗೆ 100 ರೂಪಾಯಿ ಅವ್ರು ಹಚ್ಚಿದ್ರೆ ಒಂದೇ ಕಲರ್ಗೆ 3 ಬಿಲ್ ಬಿದ್ದು ಅಂದ್ರೆ ಅವಾಗ ಅವರಿಗೆ 100 ರೂಪಾಯಿಗೆ 300 ರೂಪಾಯಿ ಕೊಡ್ತಾರೆ. ಇದು ಅಕ್ರಮವಾಗಿ ನಡೆಯುವಂತ ದಂಧೆ. ಇದು ಏನು ಗದಗ ನಗರದ ಶಹರ ಪೊಲೀಸ್ ಠಾಣೆಯ ಕೂಗಳತೆಯ ದೂರದಲ್ಲಿ ನಡೆಯುವಂತ ಈ ಒಂದು ಅಕ್ರಮ ದಂಧೆ ಬಹಳ ದಿನಗಳಿಂದನೂ ಕೂಡ ನಡೀತಾ ಇತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡ್ಬೇಕಂತ ಹೇಳಿ ಅನ್ಕೊಂಡಿತ್ತು. ಅದೇ ರೀತಿಯಾಗಿ ಇವಾಗ ನಾವು ಸುದ್ದಿ ಎಕ್ಸ್ಪೋಸ್ ಮಾಡಿದ್ದೇವೆ. ಏನು ನಾನು ಸ್ಟಿಂಗ್ ಮಾಡಿಕೊಂಡು ಹೊರಗಡೆ ಬರುವಂತ ಸಮಯದಲ್ಲಿ ನನ್ನ ಮೇಲೆ ಆಡಿಸ್ತಾರೆ, ಅವರೇ ದಾಳಿ ಮಾಡ್ತಾರೆ. ದಾಳಿ ಮಾಡಿಕೊಡ್ಲೇ ಇಲ್ಲ, ಮೊಬೈಲ್ ನಲ್ಲಿ ಏನ್ ಮಾಡಿದ್ರಿ ಕೊಡಿ ಅಂತ ಕೇಳ್ತಾರೆ. ನಾನು ಅವ್ರಿಗೆ ಇಲ್ಲ ಅಂತ ಹೇಳಿಕೊಡ ನಾನು ಪೊಲೀಸರ ಗಮನಕ್ಕೂ ಕೂಡ ತರ್ತೇನೆ. ಆದ್ರೆ ಆ ಸಮಯದಲ್ಲಿ ಯಾವುದೇ ಪೊಲೀಸರು ಕೂಡ ಸ್ಥಳಕ್ಕೆ ಬರೋದಿಲ್ಲ. ಆದ್ರೆ ಅದರ ಮಾಲೀಕರು ನಾವು ಕ್ಯಾಮ್ರಾ ತಗೊಂಡು ನಾನು ಮತ್ತು ನಮ್ಮ ಕ್ಯಾಮ್ರಾ ಮಂಜುನಾಥ್ ಸಾಳೇರ್ ಏನಿದ್ದಾನೆ ಇಬ್ರು ಕೂಡ ಒಳನುಗ್ಗಲು ಕೂಡ ಪ್ರಯತ್ನ ಮಾಡಿದ್ವಿ. ಈ ಸಮಯದಲ್ಲಿ ಅದರ ಮಾಲೀಕ ನಮ್ಮನ್ನು ಅಡ್ಡ ತಡಿತಾನೆ, ಹಲ್ಲೆ ಮಾಡಲು ಕೂಡ ಯತ್ನಿಸ್ತಾರೆ. ಇನ್ನೊಬ್ರು ಕೂಡ ನನ್ನೇ ಹೊಡೆದೇ ಬಿಡ್ತೀನಿ ಅನ್ನೋ ಲೆಕ್ಕಕ್ಕೆ ಮಾಡ್ತಾರೆ. ಸುಮಾರು ಹೊತ್ತು ಗಲಾಟೆ ಆದ್ರೂ ಕೂಡ ಅವರು ಎಷ್ಟು ದಬ್ಬಾಳಿಕೆ ಮಾಡ್ತಾ ಇದ್ರು ಅಂತಂದ್ರೆ ನೀವು ಏನ್ ಮಾಡ್ಕೊಳ್ತೀರಿ ಅನ್ನೋ ಒಂದು ಇದಕ್ಕೆ ಕೂಡ ಅವರು ಅಷ್ಟೊಂದು ದಬ್ಬಾಳಿಕೆ ಮಾಡ್ತಾ ಇದ್ರು. ಅಕ್ರಮವಾಗಿ ದಂಧೆ ನಡೀತಾ ಇದ್ರು ಕೂಡ ಇಲ್ಲಿಯ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು ಯಾರು ಕೂಡ ಸೂಕ್ತವಾದ ಕ್ರಮ ಕೈಗೊಳ್ತಾ ಇಲ್ಲ. ಅಷ್ಟೊಂದು ಅಕ್ರಮವಾಗಿ ನಡೀತಾ ಇತ್ತು. ಇದು ಏನು ಯುವಕರಿಗೂ ಕೂಡ ಸಾಕಷ್ಟು ನಷ್ಟ ಆಗ್ತಾ ಇತ್ತು. ಯುವಕರು ಆಟೋ ಚಾಲಕರಾಗಿರ್ಬೋದು ಪ್ರತಿನಿತ್ಯ ದುಡಿದಂತ ಹಣವನ್ನು ಈ ಒಂದು ಗೇಮಿಗೆ ಹಾಕಿ ಮನೆಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸಾಕಷ್ಟು ದಾಸರ ಈ ಒಂದು
ಗೇಮಿಗೆ ದಾಸರು ಕೂಡ ಆಗಿದ್ರಂತಾನೆ ಹೇಳ್ಬೋದು. ಅಷ್ಟೊಂದು ಈ ಗೇಮಿಗೆ ಇಲ್ಲಿಯ ಜನರು ಬಲಿ ಆಗ್ತಾ ಇದ್ರು. ಏನು ಇಲ್ಲಿ ನಾವು ನೋಡ್ತಾ ಇರಬಹುದು ದೃಶ್ಯದಲ್ಲಿ. ನಾನು ಇವಾಗ ಅದೇ ಸ್ಥಳದಲ್ಲಿದ್ದೇನೆ. ಇಲ್ಲಿ ಗೇಟ್ ಏನ್ ಹಾಕಿದ್ದಾರೆ, ಇವಾಗ ನಾನು ಸುದ್ದಿ ಮಾಡಿದ ನಂತರ ಗೇಟ್ ಹಾಕಿದ್ದಾರೆ. ಅಲ್ಲಿ ಮುಂದೆ ಏನು ಶೆಡ್ ಇದೆ, ಆ ಶೆಡ್ ನಲ್ಲಿ ಈ ಒಂದು ಅಕ್ರಮವಾಗಿ ದಂಧೆ ನಡೆಸ್ತಾ ಇದ್ರು. ಸಾಕಷ್ಟು ಜನರು ಕೂಡ ಇರ್ತಾರೆ. ಅವರು ಒಬ್ರು ಇಬ್ರು ಇರೋದಿಲ್ಲ, ಸುಮಾರು ಒಂದು 8 ಮಂದಿ ಇರ್ತಾರೆ. ಯಾರಾದ್ರೂ ಅಪರಿಚಿತರ ಒಳಗಡೆ ಹೋದ್ರೆ ಅವರು ಗೊತ್ತಾ ಹಿಡಿದು ನಮ್ಮ ಮೇಲೆ ದಾಳಿ ಮಾಡುವಂತ ಆ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುತ್ತೆ. ನಿನ್ನೆನೂ ಕೂಡ ಇದೇ ಒಂದು ಸ್ಥಳದಲ್ಲಿ ನಾವು ಸುದ್ದಿ ಮಾಡಲು ಗೇಟು ಒಳಗಡೆ ಬಿಡ್ಲೇ ಇಲ್ಲ, ಆದ್ರೆ ಸ್ಟಿಂಗ್ ಮಾಡ್ಕೊಂಡು ಹೊರಗಡೆ ಬರುವಂತ ಸಮಯದಲ್ಲಿ ನಮ್ಮ ಮೇಲೆ ಅವರು ಅಟ್ಯಾಕ್ ಮಾಡ್ತಾರೆ. ಜಯಪ್ರಕಾಶ್ ಶೆಟ್ಟಿ. ಓಕೆ, ಎಕ್ಸಲೆಂಟ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಕಂಗ್ರಾಚುಲೇಷನ್ಸ್, ಬಹಳ ಅದ್ಭುತವಾದ ರಿಪೋರ್ಟಿಂಗ್. ಹಾಗೇನೆ ಪ್ರಸಾದ್, ಒಳಗಿನ ದೃಶ್ಯಾವಳಿ ದಯವಿಟ್ಟು ತೋರಿಸಿ ಫುಲ್ ಫ್ರೇಮ್ ಅಲ್ಲಿ. ಅಂದ್ರೆ ಯಾವ ತರ ಅಂದ್ರೆ ಗಿಚ್ಚಿ ಗೇಮ್ ಅಂತ ಹೇಳ್ತಾರಂತೆ. ಅಂದ್ರೆ ಒಂಥರ ಏನೋ ಬಾಣ ಎಸೆಯೋದು ಮತ್ತೊಂದು. ನಾವು ಇಲ್ಲಿ ತನಕ ನೋಡಿಲ್ಲ ಇಂಥದ್ದು. ಏನೋ ಎಸಿತಾರೆ, ಅದಕ್ಕೆ ದುಡ್ಡು ಕೊಡ್ತಾರೆ, ಮತ್ತೊಂದು ಮಗದೊಂದು ಅಂತೇಳಿ ಜನ ಸೇರಿಸಿ ಜನ ಮರಳು, ಜಾತ್ರೆ ಮರಳು. ಆಮೇಲೆ ಈ ನಾವು ಸಣ್ಣದಿರುವಾಗ ಒಂದಿತ್ತು ಆಟ, ಈ ಕಾಂತಾರ ಸಿನಿಮಾ ನೋಡಿದ್ರೆ ನೀವು? ಕಾಂತಾರ ಸಿನಿಮಾದಲ್ಲಿ ಅವ ಆಡ್ತಾನಲ್ಲ ಸಿಲ್ಕ್ ಟಕ 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 4 ಫೋಟೋ ಇಟ್ಬಿಟ್ಟು ಅದನ್ನ ಶಾಲಾ ಮಕ್ಕಳ ಇದರಲ್ಲೆಲ್ಲ ಆಡಿಸ್ತಾ ಇದ್ರು. ಆಮೇಲೆ ನಿಮ್ಗೆ ಗೊತ್ತಿರಬಹುದು ವೀಕ್ಷಕರ, ಅನಾಥರ ಸಿನಿಮಾದಲ್ಲೂ ಕೂಡ ದರ್ಶನ್ ಮತ್ತು ರಾಧಿಕಾ ಕುಮಾರಸ್ವಾಮಿ ಅವರ ಪೇರಲ್ಲಿ ಆ ತರ ಒಂದು ಸೀನ್ ಬರುತ್ತೆ. ಒಂದು ಸೀನ್ ತೋರಿಸೋದು, 4 ಫೋಟೋ ಇಡೋದು. ರಾಜ್ಕುಮಾರ್ ಫೋಟೋ, ವಿಷ್ಣುವರ್ಧನ್ ಫೋಟೋ, ಜಯಮಾಲಾ ಫೋಟೋ, ಆಮೇಲೆ ಸಿಲ್ಕ್ ಸ್ಮಿತಾ ಫೋಟೋ ಇಟ್ಬಿಟ್ಟು ಅಲ್ಲಿ ಅದರ ಒಳಗಡೆ 4 ಇದಿರ್ತದೆ. ಯಾರಿಗೆ ಅಂತ 10 ರೂಪಾಯಿ ಕಟ್ಟಿದ್ರೆ ಡಗ 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 ಅಂತ ಅದೇ ಬಂದ್ರೆ ಅದನ್ನೇ ಇದನ್ನು ಕೂಡ ತೋರಿಸಿದ್ರಲ್ವ ಯಾವ್ದ್ರಲ್ಲಿ, ಕಾಂತಾರ ಸಿನಿಮಾದಲ್ಲಿ. ಅವನು ಸಿಲ್ಕ್ ಸ್ಮಿತಾಗಿ ಆಗ್ತಾ ಇರ್ತಾನೆ, ನೀನ್ ಸಿಗಲ್ಲ ಬಿಡು ಸಿಲ್ಕ್ ಸ್ಮಿತಾ ಅಂತ ಕರ್ಕೊಂಡು ಹೋಗ್ತಾನೆ. ಇದು ಸ್ವಲ್ಪ ಜಾಸ್ತಿ ದುಡ್ಡಿಂದು ಮತ್ತೆ ಜನಗಳ ಜೀವನ ಹಾಳು ರೆಗ್ಯುಲರ್ ಆಗಿ ಇರುವ ಒಂದು ಜಾತ್ರೆಗಳಲ್ಲಿ ಇರುತ್ತೆ, ಅಲ್ಲಿ ಮರ್ತೋಗ್ಬಿಡ್ತದೆ. ಇದೇನ್ ಗೊತ್ತಾ, ಇದು ನಿರಂತರ ಅಂತ. ಈಗ ಎಲ್ಲಿ ತನಕ ಬಂತು ಅಂತಂದ್ರೆ, ಈಗ ಈ ಇದರ ಟೈಮಲ್ಲಿ, ಯಾವ್ದ್ರ ಟೈಮಲ್ಲಿ, ಯುಗಾದಿ ಟೈಮಲ್ಲಿ ನೀವು ತುಮಕೂರು ಭಾಗದಲ್ಲಿ ನೋಡಿದ್ರೆ ಶಾಮಿಯಾನ ಹಾಕೊಂಡು ಇದಾಡ್ತಾರೆ, ಏನು ಇಸ್ಪಿಟ್ ಆಡ್ತಾರೆ. ಅವತ್ತಿನ ದಿವಸ 2-3 ದಿವಸ ಬಹಳ ದೊಡ್ಡ ದುಡ್ಡೆಲ್ಲ ಕಟ್ತಾರೆ. ಇಲ್ಲ ಅಂತಲ್ಲ, ಲಕ್ಷಗಟ್ಟಲೆ ಎಲ್ಲ ಆಗತ್ತೆ, ಇಲ್ಲ ಅಂತಲ್ಲ. ಕುಮಾರಸ್ವಾಮಿ ಅವರು ಅದರ ಬಗ್ಗೆ ಒಮ್ಮೆ ಧ್ವನಿ ಎತ್ತಿದ್ರು. ಏನು ಅಂತಂದ್ರೆ, ದಯವಿಟ್ಟು 3 ದಿವಸ ಬಿಟ್ಬಿಡಿ ಅಂತ. ಅಂದ್ರೆ ನಿಮ್ಗೇನ್ ಗೊತ್ತಾ, ನಿಮ್ಮ ಒಂದು ಈ ಹೇಗೆ ಹಬ್ಬ ಹರಿದಿನ ಮತ್ತೊಂದು ಮಗದೊಂದಿರುತ್ತೋ, ಕೆಲವು ಕೆಚ್ಚುಗಳಿರುತ್ತೆ ನೋಡಿ, ಒಂಥರ ಒಂದು ವಿಕೃತಗಳು ಎಲ್ಲ ಇರುತ್ತಲ್ಲ, ಆ 3 ದಿನ ಆಡಿ ಬಿಟ್ಟು ಮತ್ತೊಂದು 3 ದಿವಸ ಮಾತ್ರ. ಈಗ ದಕ್ಷಿಣ ಕನ್ನಡ ಭಾಗದಲ್ಲಿ ಅರ್ಜಿ ಮುಗ್ದೋಗ್ಬಿಡ್ತದೆ ಅಂತ. ಕರೆಕ್ಟ್, ನೀವು ಹೇಳಿದ್ದು. ಆಗ ಉಳಿದ ದಿವಸ ಅವನು ಏನ್ ಮಾಡ್ತಾನೆ, ಕಿರಿಕಿರಿಗೆ ಹೋಗಲ್ಲ. ಅವತ್ತಿಗೆ ಆಡೋಣ, ಮತ್ತೊಂದು ಮಾಡೋಣ. ಈಗ ನಾವು ಹೋಲಿ ಡೈಲಿ ಆಡಕ್ಕಾಗತ್ತಾ? ಆಗಲ್ಲ. ಬಾಕಿ ಟೈಮಲ್ಲಿ ಹೋಲಿ ಕಲರ್ ಹಾಕಿದ್ರೆ ಹೆಂಗಾಗ್ಬೋದು, ರಿಮ್ 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 4 ಬಾರಿಸ್ಬಿಡ್ತೀವಿ ನಾವು ಅಷ್ಟೇ, ಹಂಗಾಗುತ್ತೆ. ಆಮೇಲೆ ಮಂಗಳೂರು ಭಾಗದಲ್ಲಿ ಈಗ ಯಶ್ಪಾಲ್ ಸುವರ್ಣ ಕೂಡ ಹೇಳಿದ್ರು, ಈ ಕೋಳಿ ಅಂಕ ಅಲ್ಲಿ ಬಹಳ ಫೇಮಸ್ ಆಗಿರುವಂತದ್ದು. ಜೂಜು ಕಟ್ತಾರೆ ಅಂತಿದೆ ಅಲ್ಲಿ. ಆದ್ರೆ ನೀವೇನ್ ಮಾಡ್ಬೇಕು, ನೀವು 365 ದಿವಸ ಕೊಡ್ಬೇಡಿ. ಯಾವ್ದಾದ್ರು ಒಂದು ಸ್ಪೆಷಲ್ ಡೇ, ಆಯ್ತಪ್ಪ ನಿಮ್ಗೊಂದು 2 ದಿವಸ ಕೊಡ್ತೀವಿ, ಮತ್ತೊಂದು ಕೊಡ್ತೀವಿ. ಇಲ್ಲ ಅಂತಂದ್ರೆ ನೀವು ಕೊಡಬಾರ್ದು ಅಂತ. ಆ ಅರ್ಜಿ ಹೋಗ್ಬೇಕು, ನೀವು ಹೇಳ್ದಂಗೆ ಆ ಅರ್ಜಿ ಹೋಗ್ಬಿಟ್ರೆ ಆಯ್ತಪ್ಪ. ಈಗ ನೀವು ಆನ್ಲೈನ್ ಗೇಮಿಂಗ್ ಅಲ್ಲಿ ಮೇಡಮ್, ಈಗ ಇದು ಯಾವುದು ಕ್ರಿಕೆಟ್ ಟೀಮ್ 11 ಮತ್ತೊಂದು ಮಾಡಿ ಅಂತ ಹೇಳಿ ನೀವು ಓಪನ್ ಆಗಿ ಅವಕಾಶಗಳನ್ನು ಕೊಡ್ತಾ ಇದ್ರಿ. ಅದ್ರಲ್ಲಿ ಜನ ದುಡ್ಡು ಕಳ್ಕೊತಾ ಇದ್ದಾರೆ. ಆಮೇಲೆ ಇಂಥದ್ದೆಲ್ಲ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಇಲ್ಲಿ ನೀವು ನೋಡಿದ್ರೆ ಇದು ಬಡವರ ಅಡ್ಡೆ. ಇಲ್ಲಿ ಬರೋದೇ ಆಟೋ ಡ್ರೈವರ್ಸ್. ನಮ್ಮ ಮಂಜು ಪತ್ರ ಕರೆಕ್ಟ್ ಆಗಿ ಹೇಳ್ತಾ ಇದ್ರು, ಬಡವರು ತಾವು ಇಡೀ ದಿನ ಕಷ್ಟಪಟ್ಟು ದುಡ್ಡಿರೋ ದುಡ್ಡನ್ನ ಇಲ್ಲಿ ತಂದು ಸುರಿದು ಕಳ್ಕೊಂಡು ಹೋಗುವಂತ. ಹೌದು. ಈ ಉಳಿದವ್ರದ್ದು ಈ ಉಳಿದ ಕ್ಯಾಸಿನೋ ಎಲ್ಲ ಇರುತ್ತಲ್ಲ, ಈಗ ಈ ಇಲ್ಲಿ ಶ್ರೀಲಂಕಾದಲ್ಲಿ ಕ್ಯಾಸಿನೋ ಎಲ್ಲ ಇರುತ್ತೆ, ಶ್ರೀಮಂತರದ್ದು. ಅದು ಶ್ರೀಮಂತರದ್ದು ಹೆಂಗೆ ಅಂತಂದ್ರೆ, ಅವರಿಗೆ ಎಷ್ಟು ಫ್ರೀ ಕೊಡ್ತಾರೆ ಅಂತಂದ್ರೆ ಅಲ್ಲಿ ಮೇಡಮ್, ಅಂದ್ರೆ ಎಲ್ಲ ಫುಡ್ ಫ್ರೀ, ರೂಮ್ ಫ್ರೀ, ಡ್ರಿಂಕ್ಸ್ ಫ್ರೀ, ಅಂದ್ರೆ ಅಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟು ಆಮೇಲೆ ಅದನ್ನ ಈ ಬಡವ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಆಮೇಲೆ ಆಯ್ತಪ್ಪ, ಈ ಯಾವುದೋ ಒಂದು ಜಾತ್ರೆ ಟೈಮಲ್ಲಿ 1-2 ದಿವಸ ಬಂದು ಹೋದ್ರು, ಅದು ಬೇರೆ ವಿಚಾರ. ಇದು ಡೈಲಿ ಆಗಿರೋದ್ರಿಂದ ದುಡ್ದ ಹಾಕಿದ. ಓಕೆ, ಇವೆಷ್ಟು ಇದರ ಬಗ್ಗೆ ಫಾಲೋ ಅಪ್ ಕೊಡ್ತೀವಿ. ನೆಕ್ಸ್ಟ್ ಸ್ಟೋರಿ ಹೋಗೋಣ.